ಯಾಕೆ ನಿನಗೇನಾದ್ರು ಜಾಸ್ತಿ ಬೆನಿಫಿಟ್ ಇದೆಯಾ? ಇವತ್ತು ಈ ಕಾನ್ಸ್ಟಿಟ್ಯೂನ್ಸಿಗೆ ಗ್ರಾಂಟ್ ಇಲ್ಲ ಇರೋದ್ರಲ್ಲಿ ನಾನು ಜನರಿಗೆ ಸಹಾಯ ಮಾಡೋದಕ್ಕೆ ನಾನು ಥಿಂಕ್ ಮಾಡ್ತಾ ಇದ್ದೀನಿ. ಯಾರೋ ಒಬ್ಬ ಕಾಂಟ್ರಾಕ್ಟರ್ ಬದುಕಿಸೋಕ್ಕೋಸ್ಕರ ನಾನು ಇಲ್ಲಿ ಕುಂತಿಲ್ಲ. ಎಸ್ಟಿಮೇಟ್ ಸ್ಯಾಂಕ್ಷನ್ ಆದಮೇಲೆ ಪ್ರೀ ಮೆಜರ್ಮೆಂಟ್ ಚೆಕ್ ಮಾಡೋಣ, ಆವಾಗ ಸಿಗಾಕಬೇಕಾ ನನ್ನ ಕೈಗೆ? ನೀವು ಯಾವುದೇ ತೋರಿಸ್ತೀರಿ ಆ ಒಂದೊಂದು ವರ್ಕನ್ನೇ ನೀವು ನನ್ನ ಹತ್ರ ತೋರಿಸ್ಕೊಂಡು ಹೋಗ್ರಿ. ಫಸ್ಟ್ ಇವಾಗ ರಾಜರಾಜೇಶ್ವರಿ ನಗರ ವಿಭಾಗದಲ್ಲಿ ವಾರ್ಡ್ ನಂಬರ್ 22 ಬಂಗಾರಪ್ಪ ನಗರ ಇಂಪ್ರೂವ್ಮೆಂಟ್ಸ್ ಆ್ಯಂಡ್ ಡೆವಲಪ್ಮೆಂಟು ರೋಡ್ಸ್ ಆ್ಯಂಡ್ ಡ್ರೈನ್ಸ್ ಇನ್ ವಾರ್ಡ್ ನಂಬರ್ 22 2 ಕೋಟಿ ರೂಪಾಯಿ ಕೆಲಸ. ಇದ್ರ ಬಗ್ಗೆ ನನಗೆ ಎಸ್ಟಿಮೇಟ್ ತೋರಿಸಲ್ಲ. ನೀವೇನು ಮಾಡಿದ್ದೀರಿ? ಅಲ್ಲಪ್ಪ, ನಾನು ವೀಡಿಯೋದಲ್ಲೇ ಹೇಳ್ಬಿಡ್ತೀನಿ. ನಾನು ವೀಡಿಯೋ ಮಾಡಿರೋದೇ ಈ ಪರ್ಪಸ್ಗೋಸ್ಕರ. 2 ಕೋಟಿ ರೂಪಾಯಿ ನೀವೇನು ಖರ್ಚು ಮಾಡ್ತೀರಾ ಅಂತ ನನಗೆ ಗೊತ್ತಾಗಬೇಕು. ಅರ್ಥ ಆಯ್ತಾ? 2 ಕೋಟಿ ನೀವು ಹೆಂಗೆ ಖರ್ಚು ಮಾಡ್ತೀರಾ ಅನ್ನೋದು ನನಗೆ ಹೇಳ್ರಿ. ಯಾವ ಜಾಗಕ್ಕೆ ಯೂಸ್ ಮಾಡ್ತೀರಾ ಅನ್ನೋದು ಗೊತ್ತಾಗಬೇಕು ನನಗೆ. ಬೇಕು ಬೇಡ ನಾನು ಇಲ್ಲೇ ಹೇಳ್ತೀನಿ. ಇನ್ನೂ ನಿಧಾನಕ್ಕೆ ಹೋಗು. ಕ್ಯಾಮ್ರಾ ಚೆನ್ನಾಗಿರೋ ಕಡೆ ಹೋಗ್ಬೇಕಾ, ಈಗ ಡೆಬ್ರಿಸ್ ಕ್ಲಿಯರೆನ್ಸ್ ಹೋಗ್ಬೇಕಾ? ಇಷ್ಟ ಇದು ಒಂದು ಎಸ್ಟಿಮೇಟ್. ಈ ಎಸ್ಟಿಮೇಟ್ ಎಷ್ಟು ರೋಡು ಇದೆ? ಈ ಒಂದು ಎಸ್ಟಿಮೇಟ್ಗೆ ಎಷ್ಟು ರೋಡು? 2 ಕೋಟಿ ರೂಪಾಯಿಗೆ ಎಷ್ಟು ರೋಡ್ ತೋರಿಸ್ತೀರಿ? 13 ರೋಡ್ ತೋರಿಸ್ತೀರಿ. 13ರಲ್ಲಿ ಇವಾಗ 1 ರೋಡ್ ಕಂಪ್ಲೀಟ್ ಆಯಿತು, ಇನ್ನು 12 ರೋಡ್ ಇದೆ. 2 ಕೋಟಿ ರೂಪಾಯಿ ಸಿಂಗಲ್ ವರ್ಕಿಗೆ ನಾವು ನೋಡ್ತಾ ಇರೋದು. ತೋರಿಸ್ರಿ. ವಿಡಿಯೋ ಮಾಡ್ತಾ ಇರೋದ್ರಲ್ಲಿ ವಿಡಿಯೋನೆಲ್ಲ ನಾನು ಇಟ್ಕೊಂಡಿರ್ತೀನಿ. ತಿರ್ಗಾ ಮಿಸ್ಸಿಂಗ್ ಸ್ಟೋನ್ ಗೊತ್ತಾಗತ್ತೆ, ಪ್ರತಿಯೊಂದು ಇರುತ್ತೆ, ಇವೆಲ್ಲ ಡಾಕ್ಯುಮೆಂಟ್ಸ್ ಆಗುತ್ತೆ. ಸ್ಲೋ ಮಾಡು. ಈ ಬಿಟ್ಟೇನಕ್ಕೆ ಜಾಸ್ತಿ ಡ್ಯಾಮೇಜು? ಈ ಬಿಟ್ಟು ಜಾಸ್ತಿ ಡ್ಯಾಮೇಜ್ ಆಗ್ತಾ ಇರೋದು ಯಾಕೆ? ರೀಸನ್ ಏನು? ಎಷ್ಟು ನೀರು ಬರುತ್ತೆ ಆ ಕಡೆಯಿಂದ? ಸ್ವಲ್ಪ ರಿವರ್ಸ್ ಬಾ. ಇಲ್ಲಿಂದ ಕವರಿಂಗು ಕೌಂಟ್ ಮಾಡ್ಕೊ. ಆ ಒಂದು ರೋಲಿಂಗ್ ಶೀಟರ್ ಕಾಣುತ್ತಲ್ಲ, ಇಲ್ಲಿಂದ ಅಲ್ಲಿವರೆಗೂ ಕಾಂಕ್ರೀಟ್ ರೋಡ್ ಮಾಡು. 15 ಸೆಂಟಿಮೀಟರ್ CC ರೋಡ್ ಮಾಡು. ಇಲ್ಲಿಂದ ಅಲ್ಲಿವರೆಗೂ. ಉದ್ದೇಶ ಮೇಲ್ಗಡೆಯಿಂದ ಹರಿತಾ ಇರೋ ನೀರು ಡ್ಯಾಮೇಜ್ ಆಗ್ತಾ ಇರೋದು, ಅದನ್ನು ಸೇರಿಸ್ಕೊ. ಎಷ್ಟಿದೆ ಕವರಿಂಗ್ ಅಂದಾಜು ಅದನ್ನು ಕೌಂಟ್ ಮಾಡ್ಕೊ, ಅಷ್ಟು ಸೇರಿಸ್ಕೊ. ಎಲ್ಲರೂ ಕೇಳಿಸ್ಕೊಳ್ರಿ. 6 ಫೀಟ್ ಅಂದರೆ 2 ಅಡಿದು 3 ಕಲ್ಲಿರುತ್ತೆ. 3 ಕಲ್ಲಿಗೆ 1 ಕಲ್ಲು ತೆಗೆದ್ರೆ ಈ ಕಡೆಯಿಂದ ಅರ್ಧ ಬರುತ್ತೆ, ಈ ಕಡೆಯಿಂದ ಅರ್ಧ ಬರುತ್ತೆ. ಅಂದರೆ 2 ಕಲ್ಲು ರಿಮೂವ್ ಮಾಡಿದ್ದೀರಿ. ಆ 2 ಕಲ್ಲಿಗೆ ಮಾತ್ರ ರಿಮೂವ್ ಆ್ಯಂಡ್ ರಿಫಿಕ್ಸ್, ಬೇರೆ ಯಾವುದು ಡಿಸ್ಟರ್ಬ್ ಮಾಡೋಂಗಿಲ್ಲ. ಕರ್ಬ್ ಕಂಪ್ಲೀಟ್ ಚೆನ್ನಾಗಿದೆ, ಕರ್ಬ್ನು ರಿಫಿಕ್ಸಿಂಗ್ ಇಲ್ಲ, ಕರ್ಬ್ನು ಟಚ್ ಮಾಡೋಂಗಿಲ್ಲ. ಈ ವಿಡಿಯೋದಲ್ಲಿ ಎಲ್ಲನ್ನ ಕವರಿಂಗ್ ಮಿಸ್ಸಿಂಗ್ ಇದ್ದರೆ ಅಷ್ಟಕ್ಕೆ ಮಾತ್ರ ಯೂಸ್ ಮಾಡಬೇಕು. ಆಮೇಲೆ ಸಿಲ್ಟು ಎಷ್ಟು ಕೊಟ್ಟಿದೆಯಾ, ಡೆಪ್ತು, ಡ್ರೈನ್ ಬಿಡ್ತ್ ಎಷ್ಟಿದೆ, ಬಿಡ್ತ್ ಬರ್ದಿದೆಯಾ? ಬಿಡ್ತಲ್ಲಿ ಅಂದಾಜು ಕತೆ ಬೇಡ, ಎಕ್ಸಿಸ್ಟಿಂಗ್ ಡ್ರೈನ್ ಬಿಡ್ತಬೇಕು. ಬಿಡ್ತು ತಗೊಂಡು ಎಷ್ಟು ಬಿಡ್ತಿದೆ ಅದರೊಳಗಡೆ ಎಂಟೈರ್ ಲೆಂತು 8 ಇಂಚಸ್ ಅಂದರೆ 0.23 ಅಲ್ಲ 0.2. ಯಾಕೆ ನಿನಗೇನಾದ್ರು ಜಾಸ್ತಿ ಬೆನಿಫಿಟ್ ಇದೆಯಾ? ಸಿಲ್ಟ್ ಎಷ್ಟಿರುತ್ತೆ ಅಂತ ನಿನ್ನ ಸರ್ವಿಸ್ಗಿಂತ ಅನುಭವ ನನಗೆ ಜಾಸ್ತಿ ಇದೆ. ಅರ್ಥ ಆಯ್ತಾ? ಡಿಸೀಟಿಂಗ್ ವರ್ಕ್ ಏನು ಅನ್ನೋದು ನನಗೆ ಗೊತ್ತಿದೆ. ಇವತ್ತು ಈ ಕಾನ್ಸ್ಟಿಟ್ಯೂನ್ಸಿಗೆ ಗ್ರಾಂಟ್ ಇಲ್ಲ ಇರೋದ್ರಲ್ಲಿ ನಾನು ಜನರಿಗೆ ಸಹಾಯ ಮಾಡೋದಕ್ಕೆ ನಾನು ಥಿಂಕ್ ಮಾಡ್ತಾ ಇರೋದು. ಯಾರೋ ಒಬ್ಬ ಕಾಂಟ್ರಾಕ್ಟರ್ ಬದುಕಿಸೋಕ್ಕೋಸ್ಕರ ನಾನು ಇಲ್ಲಿ ಕುಂತಿಲ್ಲ. ಒಂದು ಕಡೆ ಮಳೆ ಸಿಲ್ಟು ಹೊಡ್ಕೊಂಡು ಹೋಗುತ್ತೆ. ನೀನು ಎಸ್ಟಿಮೇಟ್ ಮಾಡಿ ಟೆಂಡರ್ ಕಡೆ ಎಷ್ಟಲ್ಲಿ ಸಿಲ್ಟ್ ಟೆಂಡರ್ ಮಳೆಗಾಲ ಕಂಪ್ಲೀಟ್ ಸಿಲ್ಟ್ ಏನೂ ಇರಲ್ಲ. ಅದರಲ್ಲಿ ಏನಂತ ತೆಗಿತೀರಾ ನೀವು? ಎಲ್ಲಿರುತ್ತೆ ಸಿಲ್ಟು? ಎಸ್ಟಿಮೇಟ್ ಸ್ಯಾಂಕ್ಷನ್ ಆದಮೇಲೆ ಪ್ರೀ ಮೆಜರ್ಮೆಂಟ್ ಚೆಕ್ ಮಾಡೋಣ, ಆವಾಗ ಸಿಗಾಕಬೇಕಾ ನನ್ನ ಕೈಗೆ? ಅರ್ಥ ಆಯ್ತೇನಪ್ಪ? ಅಷ್ಟೇ ಕೊಡು. ನಿನಗೆ ಎಂಟೈರ್ ಲೆಂತ್ ಕೊಡ್ತಾ ಇರೋದು. ಎಂಟೈರ್ ಲೆಂತ್ ಕೊಟ್ಬಿಡು. ಎಡ್ಜಲ್ಲಿ ನಿನಗೆ ಒಂದು ಡ್ರೈನು 840 ಮೀಟರ್ನಲ್ಲಿ 50% ಸಿಲ್ಟ್ ಇರುತ್ತೆ, 50% ಝೀರೋ ಇರುತ್ತೆ. ಈ 50% ಸಿಲ್ಟ್ ಹೊಡ್ಕೊಂಡೋಗಿ ಒಂದು ಕಡೆಗೆ ನುಗ್ಗಿರುತ್ತೆ, ಅಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಝೀರೋ ಇರುತ್ತೆ. ಎರಡೂ ನೀನು ತೊಗೊಂಡಾಗ ಆವ್ರೇಜು ಕರೆಕ್ಟಾಗಿರುತ್ತೆ. ಇವೆಲ್ಲ ಕಲ್ತ್ಕೊಡ್ರಿ, ಇನ್ನೂ ನಿಮ್ಗೆ ಚಿಕ್ಕ ವಯಸ್ಸು. ಅರ್ಥ ಆಯ್ತಾ? 50% ರೋಡು 0.6 ಡ್ರೈನ್ ಇದ್ದರೆ ಡೆಪ್ತು ನಿಮಗೆ 0.3 0.35ವರೆಗೂ ಕವರ್ ಆಗುತ್ತೆ. ಅದಕ್ಕೆ ಮೇಲೆ ಕವರ್ ಆಗಲ್ಲ. ಅದರಿಂದ 50% ಕಂಪ್ಲೀಟು ಗುದ್ಕೊಂಬರುತ್ತೆ. ಎಲ್ಲಿ ಡಿಸ್ಟರ್ಬ್ ಆಗುತ್ತೆ ಅಂದರೆ ಯಾವುದನ್ನ ವಾಟರ್ ಲೈನ್ ಇರ್ತವೆ ಸೆಂಟ್ರ್ ಒಳಗಡೆ, ಆ ಸೆಂಟ್ರಿಗೆ ಏನನ್ನ ಗಲೀಜು ಬಂದು ಯಾವುದನ್ನ ಗಿಡಗಳು, ಮರಗಳು, ಹಾಸಿಗೆಗಳು, ದಿಂಬುಗಳು ಇಂಥವು ಬಂದು ಟಚ್ ಆದಾಗ ಆ ಒಂದು 6 ಇಂಚಸ್ಸು ಯೂನಿಫಾರ್ಮ್ ಆಗಿ ಬ್ಲಾಕ್ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಅದಕ್ಕೆ ಹಂಗೆ ಮಾಡಿ. 200 ಹೇಳಿದ್ದೆ, ನಿಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರು 300 ಕೇಳ್ತಾ ಇದ್ದಾರೆ. 250 ಮಾಡ್ಕೊಂಡು. ಯಾಕೆ ಪಾಪ ಅವ್ರ ಆಸೆನೂ ಬೇಡ ಅಂತ ಹೇಳೋದು.